ನೀವೇನು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದು ಗಂಡು ಮತ್ತು ಹೆಣ್ಣು ಏರೋಪ್ಲೇನ್ ಚಿಟ್ಟೆಗಳ ಸಮ್ಮಿಲನದ ದೃಶ್ಯ. ಇದರಲ್ಲಿ ಈ ನೀಲಿ ಬಣ್ಣದ ಬಾಲದಂತಿರೋ ಹೊಟ್ಟೆಯನ್ನು ಹೊಂದಿರುವಂಥದ್ದು ಗಂಡು ಏರೋಪ್ಲೇನ್ ಚಿಟ್ಟೆ. ಈ ಗಂಡು ಚಿಟ್ಟೆ ಹೊಟ್ಟೆಯ ಎರಡನೇ ಕುಣಿಕೆಯ ಕೆಳಭಾಗದಲ್ಲಿ ಒಂದು ಚಿಕ್ಕ ಚೀಲ ಇರುತ್ತೆ. ಇದನ್ನು ಅದರ ಉಪಜನನಾಂಗ ಅಂತಲೂ ಕರೀತಾರೆ. ಈ ಗಂಡು ಚಿಟ್ಟೆ ಹೆಣ್ಣು ಚಿಟ್ಟೆಯೊಡನೆ ಕೂಡೋದಕ್ಕೆ ಮೊದಲು ಅದು ತನ್ನ ಉದ್ದವಾದ ಬಾಲದಂತಿರೋ ಈ ಹೊಟ್ಟೆಯನ್ನು ಬಗ್ಗಿಸಿ ತನ್ನ ಹೊಟ್ಟೆ ತುದಿಯಿಂದ ರೇತಸ್ಸನ್ನು ಅಂದರೆ ವೀರ್ಯವನ್ನು ಈ ಚೀಲಕ್ಕೆ ವರ್ಗಾಯಿಸುತ್ತೆ. ಆಮೇಲೆ ಹೆಣ್ಣು ಚಿಟ್ಟೆ ಈ ಚೀಲದಲ್ಲಿರೋ ವೀರ್ಯಾಣುಗಳನ್ನು ತನ್ನ ಅಂಡಕೋಶಕ್ಕೆ ವರ್ಗಾಯಿಸಿಕೊಳ್ಳುತ್ತೆ. ಇದು ಈ ಒಂದು ಸೃಷ್ಟಿಯ ಅದ್ಭುತ ಕ್ರಿಯೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಆಸಕ್ತರು ತೇಜಸ್ವಿಯವರು ಬರೆದಿರುವಂತಹ ನಡೆಯುವ ಕಡ್ಡಿ ಹಾರುವ ಎಲೆ ಪುಸ್ತಕದ ಏರೋಪ್ಲೇನ್ ಚಿಟ್ಟೆ ಲೇಖನದಲ್ಲಿ ನೋಡಬಹುದು.